ವಿಶೇಷವಾಗಿ ಬಂದಂತ ಎಲ್ಲ ನನ್ನ ಶ್ರದ್ಧೆಯ ತಾಯಿಂದರೆ, ಪತ್ರಿಕಾ ಬಾಂಧವರೇ ಹಾಗೂ ಎಲ್ಲ ಈ ರೇವಣಸಿದ್ದೇಶ್ವರ ಭಕ್ತಾದಿಗಳೇ, ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮ ಕೇದಾರ್ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ವರ್ಷ ಈ ಒಂದು ಜಾತ್ರಾ ಮಹೋತ್ಸವ ಅಡ್ಡ ಪಾಲಕಿ ಉತ್ಸವ ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ಈಗಾಗಲೇ ಅಡ್ಡ ಪಾಲಿಕೆ ಮುಖಾಂತರ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡಿ ಇವತ್ತ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ನಾವು ಇವತ್ತು ನಡ್ಕೊಂಡು ಬರ್ತಾ ಇದ್ದೇವೆ. ನಾನು ಹೇಳೋದು ಒಂದು, ಇವತ್ತೆಲ್ಲಾ ಶ್ರೀಗಳು ಕೇದರ್ ಶ್ರೀಗಳು ಇಲ್ಲಿ ಯಾಕೆ ಬಂದಿದ್ರು, ಎಲ್ಲ ನಮ್ಮ ಶ್ರೀಗಳು ಬಹಳಷ್ಟು ದೂರದಿಂದ ಇವತ್ತು ಚುಡುಗುಪ್ಪ ಪಟ್ಟಣಕ್ಕೆ ಇವತ್ತು ಆಗಮಿಸಿದ್ದಾರೆ. ಇವತ್ತ ಯಾಕಂತಂದ್ರೆ ಇವತ್ತು ಹಿಂದೂ ಏನು ನಮ್ಮ ಸನಾತನ ಧರ್ಮ ಏನಿದೆ, ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಇದನ್ನಲ್ಲಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಇರ್ಬೋದು, ಅನ್ಯ ನಮ್ಮ ಸಮಾಜಗಳನ್ನು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಸಮಾಜ ಬಗ್ಗೆ ಹಾಗೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ ಇದು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಇವತ್ತೆಲ್ಲಾ ಕಡೆನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವು ನೋಡ್ಬೋದು, ಇವತ್ತೇನು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಇದೆ, ತಾವು ದಿನನಿತ್ಯ ಪೇಪರ್ನಲ್ಲಿ ಮೀಡಿಯಾದಲ್ಲಿ ಕೂಡ ನೋಡ್ಬೋದು, ಈ ಧರ್ಮವನ್ನು ಒಡೆಯುವಂತ ಕಾರ್ಯ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಅನೇಕ ಮಠಾಧೀಶರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತೇನು ನಮ್ಮ ಪಂಚಪೀಠ ವೀರಶೈವ ಲಿಂಗಾಯತ ಧರ್ಮದ ಪಂಚಪೀಠ, ಇದ್ರ ಬಗ್ಗೆ ಎಲ್ಲಾನು ಕೂಡ ಎಲ್ಲಾ ಕಡೆ ಸಮಾಜದ ಈ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ ನಡ್ಕೊಂಡು ಹೋಗ್ತಾ ಇದ್ರೆ, ಆದ್ರೆ ನಾವು ಇನ್ನ ಜಾಗೃತರಾಗ್ಬೇಕು. ಇವತ್ತ ಯಾಕೆ ಏನಾಗ್ತಾ ಇದೆ, ಒಂದ್ ಕಡೆ ವೀರಶೈವ ಲಿಂಗಾಯತ, ಒಂದ್ ಕಡೆ ಲಿಂಗಾಯತ ಅಂತ ನಮಗ್ ಒಡೆದಾಡುವಂತ ಕಾರ್ಯ ನಡೀತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಿದ್ದಾಗ ಇದಕ್ಕೆ ಯಾವುದು ಕೂಡ ಆಸ್ಪದ ಇಲ್ಲ. ಇವತ್ತು ಹಿಂದೂ ಧರ್ಮ ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಈಗ ಹುಟ್ಟಿದಲ್ಲ, ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಹಿಂದಿನಂತ ಬಂದಂತ ಇದು ಯಾವ್ದ ಧರ್ಮ ಇದೆ ಅಂತಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ಇದೆ. ಆದ್ರೆ ಎಲ್ಲೋ ಒಂದೊಂದ್ ಕಡೆ ನಮ್ಮಲ್ಲೇ ಒಂದು ರಾಜಕೀಯ ಒತ್ತಡ ಇರ್ಬೋದು, ನಮ್ಮ ಸಮಾಜದ ಒತ್ತಡ ಇರ್ಬೋದು, ಯಾವುದೋ ಒತ್ತಡದಲ್ಲಿ ಇವತ್ತ ನಾವೆಲ್ಲೋ ಜಗಳ ಆಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತೆಲ್ಲರಿಗೂ ಗುರುಗಳು ಅದೇ ಆಸೆ ಇದೆ, ನಾವೆಲ್ಲರೂ ಕೂಡ ಒಂದಿರ್ಬೇಕು. ನಮ್ಮ ಮೊನ್ನೆ ವಿಧಾನ ಪರಿಷತ್ತಿನ ಸದಸ್ಯ ಸ್ಪೀಕರ್ ಆದಂತ ಹೊರಟ್ಟಿ ಹಿರಿಯರಿದ್ದಾರ, ಹಿಂದೂಕ ನಮ್ಮ ಸಮಾಜ ವತಿಯಿಂದ ವೀರಶೈವ ಲಿಂಗಾಯತ ವತಿಯಿಂದ 70-80 MLA ಇರ್ತಿರೋ, ಅವಾಗ ನಾವು ಯಾರಿಗ್ ಬಟ್ಟು ತೋರಿಸ್ತೀವೋ ಆ ಸಮಾಜದ ಮುಖ್ಯಮಂತ್ರಿಗಳು ಆಗ್ತಾ ಇದ್ರು. ಆದ್ರೆ ಇವತ್ತೇನಾಗ್ತಾ ಇದೆ, ನಮ್ಮಲ್ಲೇ ಜಗಳ, ನಮ್ಮಲ್ಲೇ ಹೋಗಿ ಬೇರೆಯವ್ರಿಗೆ ಇವತ್ತು ಬಂದು ನಮ್ಮ್ಯಾಗ ಇದಾಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀವಿ, ರಾಜಕೀಯ ವೇದಿಕೆ ಅಲ್ಲ, ಧರ್ಮದ ವೇದಿಕೆ. ಆದ್ರೆ ಇವತ್ತ ನಾವು ಧರ್ಮ ಎಲ್ಲಿಗೆ ಹೋಗ್ತಾ ಇದೆ ಅಂತ ಆದ್ರೂ ಕೂಡ ನಾವು ವಿಚಾರ ಮಾಡ್ಬೇಕಾಗಿದೆ. ಇವತ್ತು ಮಹಾಭಾರತದಲ್ಲಿ ಹೇಳ್ತಿದ್ರು, ಧರ್ಮವೋ ರಕ್ಷಿತ ಅಂತ ಯಾಕೆ ಹೇಳಿದ್ರು ಆ ಒಂದು ಸಮಯದಲ್ಲಿ. ಇವತ್ತು ನಾವು ಧರ್ಮವನ್ನು ರಕ್ಷಿಸ್ತಾರೆ ಅಂತಂದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ನಾವು ಧರ್ಮಕ್ಕೆ ನಾವು ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಧರ್ಮನು ಕೂಡ ಉಳಿಯಲ್ಲ, ನಮ್ಮ ಸಮಾಜನು ಕೂಡ ಉಳಿಯಲ್ಲ, ನಾವು ಯಾರು ಕೂಡ ಬಾಳಲಕ್ಕೆ ಸಾಧ್ಯನೇ ಆಗಲ್ಲ. ನಾವು ಅದಕ್ಕಾಗಿ ಹೇಳೋದು, ಇವತ್ತ ಧರ್ಮದ ಜೊತೆ ಸಂಸ್ಕಾರ ಬಹಳ ಮುಖ್ಯ ಇದೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತು ನಾವು ನಮ್ಮ ಮಕ್ಕಳಿಗೆ ಇಂಜಿನಿಯರ್ ಮಾಡ್ಬೇಕು, ಡಾಕ್ಟರ್ ಮಾಡ್ಬೇಕಂತ ಈಗಾಗಲೇ ಮಾಜಿ ಶಾಸಕರು ಹೇಳಿದ್ರು. ನಾವು ಅದರಲ್ಲಿ ಏನಾಗ್ತಾ ಇದೆ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಸಮಾಜದ ಬಗ್ಗೆ ಅರಿವು ಮೂಡಿಸಂತ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ಬೆಳಗ್ಗೆ ಹೇಳ್ತೀವಿ ಅಂತಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳಿಗೆ ಟ್ಯೂಷನ್ ಕೇಳಬೇಕು. ನಾವು ಧರ್ಮದ ಸಮಾಜದ ಬಗ್ಗೆ ನಾವು ಯಾವಾಗ ಹೇಳ್ಬೇಕು? ಈಗ ಸಣ್ಣ ಮಕ್ಕಳಿಗೆ ಯಾರೇ ಹೇಳ್ಬೇಕು, ಒಂದು ಶಾಲೆಯಲ್ಲಿ ಟೀಚರ್ ಹೇಳ್ಬೇಕು, ಮನೆಯಲ್ಲಿ ತಾಯಿ ತಂದೆ ಕಲಿಸ್ಬೇಕು, ಅವಾಗ ಮಾತ್ರ ಅವರಿಗೆ ಧರ್ಮದ ಬಗ್ಗೆ ಗೊತ್ತಾಗ್ತದೆ. ಇವತ್ತು ನನ್ನ ಮಕ್ಕಳು ಕೂಡ ಬೆಂಗಳೂರಿನಲ್ಲಿ ಶಾಲೆ ಹೋಗ್ತಾರ, ವಿದ್ಯಾಶಿಲ್ಪ ಒಂದು ಶಾಲೆ ಇದೆ, ಅವಳು ಕೂಡ ದಿನನಿತ್ಯ ನಮ್ಮಲ್ಲಿ ಮನ್ಯಾಗ ಇವತ್ತಿ ಹಚ್ಕೊಂಡೇ ಕೊಟ್ಟು ಕಳಿಸಿದ್ರು. ಶುರು ವ್ಯಾನ್ದಾಗ ಕುಂತಾಗ ಮಕ್ಕಳು ಅವ್ರ ದೋಸ್ತರು ನೋಡ್ ನಗ್ತಿರು, ಇದು ಏನ್ ಹಚ್ಕೊಂಡು ಬಂದಿದೆ ಅಂತ. ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಧರ್ಮದ ಸಮಾಜದ ಬಗ್ಗೆ ಗೌರವನೇ ಇಲ್ಲ, ಅವ್ರಿಗೆ ಏನದಂತ ಕೂಡ ಗೊತ್ತಾಗಿಲ್ಲ. ಆದ್ರೆ ಈ ತರ ಒಂದು ಇದ್ದಾಗ ನಾವು ಮಕ್ಕಳಿಗೆ ಮತ್ತೆ ಪ್ರೇರಣೆ ಆಗ್ಬೇಕು, ಇದು ಹಿಂಗಿರ್ತದೆ ಹಿಂಗಿಲ್ಲ, ಅವ್ರು ಯಾವುದು ಕೂಡ ಸಮಾಜದ ಧಾರ್ಮಿಕ ಅವರಿಗೆ ಭಕ್ತಿ ಇಲ್ಲವರು ಆತರ ಮಾಡ್ತಾರ. ಆದ್ರೆ ಗೊತ್ತಾ, ನಮ್ಮ ಸಮಾಜದ ನಮ್ಮ ಧರ್ಮದ
ನಮ್ಮ ಸಮಾಜದ ಧರ್ಮದ ನಾವು ಗೌರವ ಉಳಿಸ್ಬೇಕಂತಂದ್ರೆ ಇವೆಲ್ಲ ಪದ್ಧತಿಗಳು ಇದೆ ಗೊತ್ತಾ. ಇವತ್ತೆಲ್ಲ ಪಂಚಾಯತ್ ಪೀಠದವ್ರು ಯಾಕೆ ಹೇಳ್ತಾರೆ ಲಿಂಗ ಧಾರಣೆ ಮಾಡ್ಬೇಕಂತ? ಇವತ್ತು ಸೈಂಟಿಫಿಕ್ಲಿ ಇದೆ ಅದು ಏನಿಗೊತ್ತು, ನಾವು ಲಿಂಗ ಧಾರಣೆ ಮಾಡ್ಲಿಂದ ನಮ್ಗೆ ಏನೇನೆಲ್ಲ ಆಗುತ್ತೆ ಅಂತ ಸೈಂಟಿಫಿಕ್ಲಿ ಪ್ರೂವ್ ಇದೆ ಗೊತ್ತಾ. ಇವತ್ತೇನು ನಮ್ಮ ಬಸವ ಕಲ್ಯಾಣದಲ್ಲಿ ಕರ್ಮಭೂಮಿನ ಇವತ್ತು ನಾವು ಇಲ್ಲಿದ್ದೆವು, ಇವತ್ತು ಬಸವ ಕಲ್ಯಾಣದಲ್ಲಿ ಕೂಡ ಒಂದು ಬೃಹತ್ತಾದಂತ ಅನುಭವ ಮಂಟಪ ಆಗ್ತಾ ಇದೆ. ಆ ಅನುಭವ ಮಂಟಪದಲ್ಲಿ ಇದರ ಬಗ್ಗೆ, ಲಿಂಗದ ಬಗ್ಗೆ ಎಲ್ಲಾನು ಕೂಡ ಇದೆ ಅಲ್ಲಿ. ತಾವು ನೋಡ್ಬೋದು, ಇನ್ನ ಕೆಲವೇ ಒಂದು ವರ್ಷ, ಒಂದೂವರೆ ವರ್ಷದಲ್ಲ ಆ ಅನುಭವ ಮಂಟಪನು ಕೂಡ ಕೆಲಸ ಮುಗಿತದ. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತ ಎಲ್ಲಾ ಗುರುಗಳ ಯಾಕೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರ ಸಮಾಜದ ಧರ್ಮದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇದೆ, ಮಾಡ್ತಾ ಇದಾರ. ಸಮಾಜದ ಬಗ್ಗೆ ಯಾರು ಕೂಡ ಇದು ಹೋಗ್ಬಾರ್ದು, ಮತ್ತು ಸಮಾಜ ಯಾವಾಗಿನ ತನಕ ಇರ್ತದ ನಾವೆಲ್ಲರೂ ಕೂಡ ಇರ್ತೇವೆ. ಯಾವಾಗ ಸಮಾಜ ಇರಲ್ಲ ನಾವಿರಲ್ಲ ಅಂತ ಇವತ್ತು ಹಗಲು ಇರಲು ಎಲ್ಲರೂ ಕೂಡ, ಎಲ್ಲ ಗುರುಗಳು ಎಲ್ಲರೂ ಕೂಡ ಇವತ್ತ ನಡ್ಕೊಂಡು ಹೋಗ್ತಾ ಇದಾರ. ಅದರಂತೆ ಇವತ್ತ ಈ ಒಂದು ಜಾತ್ರಾ ಮಹೋತ್ಸವ ಇಲ್ಲಿಂದ ಆಡಳಿತ ಮಂಡಳಿಗೂ ಕೂಡ ನಾನು ಅಭಿನಂದನೆ, ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಗೊತ್ತಾ. ಯಾಕಂದ್ರೆ ಪ್ರತಿ ವರ್ಷ, ಯಾಕಂತಂದ್ರೆ ಈ ತರ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದಾಗ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯ ಆಗ್ತದ. ನಾವು ಧಾರ್ಮಿಕ ಕಾರ್ಯವನ್ನೇ ಮಾಡಿಲ್ಲ, ನಾವು ಇವತ್ತ ಗುಡಿಗೆ ಹೋಗೋದಾಗಿಲ್ಲ, ನಾವು ಮಠ ಮಂದಿರಗಳಿಗೆ ಹೋಗೋದಾಗಿಲ್ಲ ಅಂತಂದ್ರ ನಮ್ ಧರ್ಮ ಉಳಿಯಲ್ಲ. ಅದಕ್ಕಾಗಿ ಇವತ್ತೇನು ಈ ಒಂದು ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಇವತ್ತೇನು ವರ್ಷಿಗೆ ನಾನು ಕೂಡ ಸುಮಾರು 2-3 ವರ್ಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಒಂದ್ ವರ್ಷ ಯಾಕೋ ಅಧ್ಯಕ್ಷರು ಕರೆದಿಲ್ಲ, ಅದೇನಾಗಿತ್ತು ಅವರಿಗೆ ಗೊತ್ತಿದೆ. ಆದ್ರೂ ಕೂಡ ಇವತ್ತ ಆ ರೇಣುಸುದರ್ಶ ಆಶೀರ್ವಾದದಿಂದ ಇವತ್ತ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಎಲ್ಲಾ ಸಾನ್ನಿಧ್ಯರ ಒಂದು ಆಶೀರ್ವಾದ ಮತ್ತ ಶ್ರೀ ರೇಣುಸಿದ್ದೇಶ್ವರ ಆಶೀರ್ವಾದ ಪಡ್ಕೊಳ್ಳಕ ತಾವು ಎಲ್ಲ ಅನು ಮಾಡಿಕೊಟ್ಟಿದ್ದಕ್ಕ ಧನ್ಯವಾದ ಹೇಳಿ ನನ್ನ ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.